ಪೂಜಾ ಗಾಂಧಿ ಮತ್ತೆ ಅನಿಲ್ ಪಿ ಮೆಣಸಿನಕಾಯಿ ವಿರುದ್ಧ ಈಗ ಆಲ್ರೆಡಿ ದೂರು ದಾಖಲಾಗಿದೆ. ಆ ಒಂದು NCR ಪ್ರತಿಯನ್ನ ಕೂಡ ನೋಡ್ತಾ ಇದ್ದೀರಾ. ಈ NCR ಪ್ರತಿನಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳಿದೆ. ಒಂದು ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿರುವಂತದ್ದು, ಮತ್ತು ಒಂದ್ ಕಡೆ ಕೊಟ್ಟಿರುವಂತ ಬಾಕಿ ಹಣವನ್ನ ಕೂಡ ಅವರು ಕೊಡ್ತಾ ಇಲ್ಲ. JDS ನಾಯಕಿ ಜೊತೆ BJP ನಾಯಕ 1 ವರ್ಷ ಒಂದೇ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾದ್ರು ಯಾಕೆ? ಬಾಕಿಯನ್ನ ಉಳಿಸಿಕೊಂಡಿದ್ದಾದ್ರು ಯಾಕೆ? ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿದ್ದಾದ್ರು ಯಾಕೆ ಅನ್ನುವ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. JDS ನಾಯಕಿ ಜೊತೆ BJP ನಾಯಕನಿಗೆ ಏನ್ ಕೆಲಸ ಇತ್ತು ಅಂತದ್ದು ಅನ್ನುವ ಪ್ರಶ್ನೆ ಕೂಡ ಇದೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಏನಿದು ರಂಪಾಟ, ಏನೆಲ್ಲ ಆಗ್ತಾ ಇದೆ, ಏನ್ ಸಂಬಂಧ ಇವ್ರಿಗೂ ಮತ್ತು ಅವ್ರಿಗೂ ಅಂತ? ಪೃಥ್ವಿ, ಇದು ಇವತ್ತು ಆಗಿರೋಂಥ ಘಟನೆ ಅಲ್ಲ. 2016ರಿಂದ ಏಪ್ರಿಲ್ನಿಂದ ಹಿಡಿದು 2018ರವರೆಗೂ ಕೂಡ ಅಷ್ಟೇ ಪೂಜಾ ಗಾಂಧಿ ಮತ್ತು ಈ ಒಂದು ಮೆಣಸಿನಕಾಯಿ ಏನಿದ್ದಾರೆ ಇವರಿಬ್ಬರೂ ಕೂಡ ಅಷ್ಟೇ ಆ ಒಂದು ಹೋಟೆಲ್ನಿ ಆಗಾಗ ಹೋಗಿ ವಾಸ್ತವ್ಯ ಹೂಡ್ತಿದ್ರು. ಜೊತೆಗೆ ಅಲ್ಲಿಯೇ ಕೂಡ ಸರ್ವಿಸಿಂಗ್ ಅನ್ನು ಕೂಡ ಅಷ್ಟೇ, ಊಟ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟಿಯನ್ನು ಕೂಡ ಅಷ್ಟೇ ಅಲ್ಲಿ ತಗೊಂತಾ ಇದ್ರು ಅನ್ನೋದನ್ನು ಕೂಡ ಈಗಾಗಲೇ ಒಂದು ದೂರಿನ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. 2 ವರ್ಷಗಳಿಂದಲೂ ಕೂಡ ಈ ಒಂದು ಅನಿಲ್ ಪಿ ಮೆಣಸಿನಕಾಯಿ ಅಥವಾ ಪೂಜಾ ಗಾಂಧಿ ಇಬ್ಬರನ್ನೂ ಕೂಡ ಅಷ್ಟೇ ಆ ಒಂದು ಹೋಟೆಲ್ನ ಸಿಬ್ಬಂದಿಯವರು ಸಂಪರ್ಕ ಮಾಡ್ತಾನೆ ಇದ್ರು. ಯಾಕಂದ್ರೆ ಇಲ್ಲಿ ಪೆಂಡಿಂಗ್ ಅಮೌಂಟ್ ಕೂಡ ಅಷ್ಟೇ ಉಳ್ಕೊಂಡಿತ್ತು. ಒಟ್ಟಾರೆಯಾಗಿ ಇವರಿಬ್ಬರು ಕೂಡ ಅಷ್ಟೇ 2 ವರ್ಷದಲ್ಲಿ ಸುಮಾರು 26 ಲಕ್ಷ ಹಣವನ್ನ ಅಲ್ಲಿ ಬಿಲ್ಲಿಂಗ್ ಕೂಡ ಮಾಡಿದ್ರು. ಎಲ್ಲ ಒಂದು ತೆರಿಗೆ ಎಲ್ಲಾನು ಸೇರಿಸಿ 26 ಲಕ್ಷದಲ್ಲಿ 23 ಲಕ್ಷ ಹಣವನ್ನು ಅಲ್ಲೇನು ಪಾವತಿಯನ್ನ ಮಾಡಿದ್ರು. ಪಾವತಿ ಆದಂತ ಬಳಿಕ ಉಳಿದಂತ 3.5 ಲಕ್ಷ ಹಣ ಏನು ಪೆಂಡಿಂಗ್ ಇತ್ತು, ಆ ಒಂದು ಪೆಂಡಿಂಗ್ ಹಣವನ್ನ ಇದುವರೆಗೂ ಕೂಡ ಅಷ್ಟೇ ಇವರು ದುಡ್ಡು ಕೊಟ್ಟಿರಲಿಲ್ಲ. ಸಾಕಷ್ಟು ಬಾರಿ ಇವರು ಫೋನ್ ಮಾಡಿದ್ರು ಕೂಡ ಅಷ್ಟೇ ಅದಕ್ಕೆ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಕೂಡ ಅಷ್ಟೇ, ನಟಿ ಆಗಿರ್ಬೋದು ಅಥವಾ ಆ ಒಂದು BJPಯ ಮುಖಂಡ ಏನಿದೆ ಆತನು ಕೂಡ ಅಷ್ಟೇ ಯಾವುದೇ ರೆಸ್ಪಾನ್ಸ್ ಅನ್ನು ಕೂಡ ಹೋಟೆಲ್ನ ಸಿಬ್ಬಂದಿಯವರಿಗೆ ಕೊಟ್ಟಿರೋದಿಲ್ಲ. ಇದೆಲ್ಲ ಆದಂತಹ ಬಳಿಕ ಏನು ನೇರವಾಗಿ ಹೋಟೆಲ್ನ ಸೆಕ್ಯೂರಿಟಿ ಮ್ಯಾನೇಜರ್ ಆಗಿರುವಂತಹ ಮುತ್ತಪ್ಪ ಅವರು ನೇರವಾಗಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಬಂದು 11ನೇ ತಾರೀಕಿನಂದು ಒಂದು ದೂರನ್ನ ದಾಖಲು ಮಾಡ್ತಾರೆ. ಅವ್ರದೇ ಲಲಿತ್ ಹೋಟೆಲ್ನಿಂದ ಆ ಒಂದು ಲೆಟ್ರೇಡ್ನಲ್ಲಿ ಒಂದು ದೂರನ್ನ ಮೆನ್ಷನ್ ಮಾಡ್ಕೊಂಡು ಬರ್ತಾರೆ. ಆ ಒಂದು ದೂರಿನಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 2016ರ ಏಪ್ರಿಲ್ನಿಂದ 2018ರ ಡಿಸೆಂಬರ್ನವರೆಗೂ ಕೂಡ ಅಷ್ಟೇ ಇಬ್ಬರು ಕೂಡ ಹೋಟೆಲ್ನಲ್ಲಿ ತಂಗಿದ್ರು. ಜೊತೆಗೆ ಎಲ್ಲಾ ರೀತಿಯಂತ ಸರ್ವಿಸಿಂಗ್ ಅನ್ನು ಕೂಡ ಅಷ್ಟೇ ನಾವು ಅವ್ರಿಗೆ ಪ್ರೊವೈಡ್ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಸುಮಾರು 26 ಲಕ್ಷ ಹಣವಷ್ಟು ಬಿಲ್ ಆಗಿತ್ತು. ಅದರಲ್ಲಿ 23 ಲಕ್ಷ ಹಣ ಮಾತ್ರ ಇವರು ನಮಗೆ ಕೊಟ್ಟಿದ್ರು. ಉಳಿದಂತ ಹಣವನ್ನ ಕೊಡ್ತೀನಿ ಅಂತ ಹೋಗಿದ್ರು. ಜೊತೆಗೆ ನಾವು ಕೂಡ ಅಷ್ಟೇ ಪೂಜಾ ಗಾಂಧಿ ಕೂಡ ಈಗಾಗಲೇ ಒಂದು ಸಾಕಷ್ಟು ಹೆಸರು ಮಾಡಿರುವಂತಹವರು, ಆ ಒಂದು ಕಾರಣಕ್ಕೆ ಹಣವನ್ನ ಹಿಂತಿರುಗಿಸ್ತಾರೆ ಅನ್ನೋ ಕಾರಣಕ್ಕೆ ನಾವು ಕೂಡ ಅಷ್ಟೇ ಸುಮ್ಮನಾಗಿದ್ವಿ. ಆದ್ರೆ ಸುಮಾರು 6-7 ತಿಂಗಳಾದ್ರೂ ಕೂಡ ಅಷ್ಟೇ ಹಣವನ್ನ ಹಿಂತಿರುಗಿಸಿರ್ಲಿಲ್ಲ. ಸಾಕಷ್ಟು ಬಾರಿ ಪೂಜಾ ಗಾಂಧಿ ಆಗಿರ್ಬೋದು ಅಥವಾ ಅನಿಲ್ ಪಿ ಮೆಣಸಿನಕಾಯಿ ಆಗಿರ್ಬೋದು ಇವ್ರನ್ನ ಪದೇ ಪದೇ ಫೋನ್ ಮಾಡ್ತಾ ಇದ್ವಿ. ಅವ್ರು ನಮಗೆ ಕೊಟ್ಟಿದ್ದಂತ ಮೊಬೈಲ್ ನಂಬರ್ ಕೂಡ ಅಷ್ಟೇ ಏನು ಅಸ್ತಿತ್ವದಲ್ಲಿ ಇರಲಿಲ್ಲ. ಅವ್ರು ಕೊಟ್ಟಂತ ವಿಳಾಸಕ್ಕೂ ಕೂಡ ಅಷ್ಟೇ ನಾವು ಆ ಹೋಟೆಲ್ನ ಸಿಬ್ಬಂದಿಯನ್ನ ಕಳಿಸ್ಕೊಟ್ಟಿದ್ವಿ. ಅದು ಕೂಡ ಅಷ್ಟೇ ಫೇಕ್ ಅಡ್ರೆಸ್ ಆಗಿತ್ತು. ಇದರಿಂದ ನಾವು ಸಾಕಷ್ಟು ಬಾರಿ ಕರೆ ಮಾಡಿದ್ರು ನಮ್ಗೆ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಇಲ್ಲದಿದ್ದಂಥ ಟೈಮ್ನಲ್ಲಿ ಬಹುಶಃ ಇವರು ಉದ್ದೇಶಪೂರ್ವಕವಾಗಿ ನಮಗೆ ವಂಚನೆ ಮಾಡೋಕೆ ಹೊರಟಿದ್ದಾರೆ ಅನ್ನೋದು ಕೂಡ ಅಷ್ಟೇ ಪಕ್ಕ ಆಯಿತು. ಆ ಒಂದು ಕಾರಣಕ್ಕೆ ನಾವು ಪೊಲೀಸರ ಮೊರೆ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಏನು ಲಲಿತ್ ಹೋಟೆಲ್ನ ಮ್ಯಾನೇಜ್ಮೆಂಟ್ ಅವರು ಸೆಕ್ಯೂರಿಟಿ ಮ್ಯಾನೇಜರ್ ಆಗಿರುವಂಥ ಮುತ್ತಪ್ಪ ಅವರ ಮುಖಾಂತರವಾಗಿ ಒಂದು ದೂರನ್ನ ಹೈಗ್ರೌಂಡ್ ಸ್ಟೇಷನಲ್ಲಿ ದಾಖಲು ಮಾಡಿಸ್ತಾರೆ. ಯಾವಾಗ 11ನೇ ತಾರೀಕು ಒಂದು ಹೈಗ್ರೌಂಡ್ ಸ್ಟೇಷನಲ್ಲಿ ಒಂದು ದೂರು ದಾಖಲಾಗುತ್ತೋ, ದೂರು ದಾಖಲಾದಂಥ ತಕ್ಷಣವೇ ಪೊಲೀಸರು ಮೊದಲನೇದಾಗಿ NCR ಮಾಡ್ತಾರೆ. ಇದರಲ್ಲಿ NCR ಮಾಡಿದಂಥ ತಕ್ಷಣವೇ ಈ ಒಂದು ಪೂಜಾ ಗಾಂಧಿ ಅವ್ರಿಗೂ ಕೂಡ ಸಂಪರ್ಕ ಮಾಡ್ತಾರೆ. ಆದರೆ ಪೂಜಾ ಗಾಂಧಿ ಅವರು ಪೊಲೀಸರಿಗೂ ಒಂದು ಮಾತು ಹೇಳ್ತಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಅನಿಲ್ ಪಿ ಮೆಣಸಿನಕಾಯಿ ಅವ್ರನ್ನೇ ನೀವು ಕೇಳಿ, ಯಾಕಂದ್ರೆ ಅವತ್ತು ಬಿಲ್ ಪೇ ಮಾಡಿರುವಂತದ್ದು ಕೂಡ ನಾನಲ್ಲ. ಅದೇ ಅನಿಲ್ ಪಿ ಮೆಣಸಿನಕಾಯಿ 23 ಲಕ್ಷ ಹಣವನ್ನ ಬಿಲ್ ಪೇ ಮಾಡಿದ್ದಾರೆ. ಉಳಿದಂತ ಅಮೌಂಟ್ ಅವ್ರನ್ನೇ ಕೇಳಬೇಕು, ನೀವು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಉತ್ತರವನ್ನು ಪೊಲೀಸರಿಗೂ ಕೊಡ್ತಾರೆ. ಅದಂತ ಬಳಿಕ ಪೊಲೀಸರು ಅನಿಲ್ ಪಿ ಮೆಣಸಿನಕಾಯಿ ಅವರನ್ನು ಕೂಡ ಸಂಪರ್ಕ ಮಾಡ್ತಾರೆ. ಅವರು ಕೂಡ ಅಷ್ಟೇ, ನೀವು ಪೂಜಾ ಗಾಂಧಿ ಅವ್ರನ್ನ ಒಂದು ಮಾತು ಕೇಳಿ, ನನಗೆ ಅದಕ್ಕೆ ನಾನು 23 ಲಕ್ಷ ನಾನು ಪೇ ಮಾಡಿದ್ದೀನಿ, ಉಳಿದಿರೋಂಥ ಅಮೌಂಟ್ ಅವರೇ ಕೊಡ್ತಾರೆ ಅಂತ ಅವರು ಕೂಡ ಹೇಳ್ತಾರೆ. ಆದರೆ ಇಲ್ಲಿ ನೀವೇನಾದರೂ ಹಣ ಕೊಡಲಿಲ್ಲ ಅಂತ ಪಕ್ಷದಲ್ಲಿ ನಾವು FIR ಅನ್ನ ದಾಖಲು ಮಾಡ್ತೀವಿ ಅಂತ ಪೊಲೀಸರು ಸ್ಟ್ರಿಕ್ಟ್ ಆಗಿ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಯಾವಾಗ FIR ಆಗುತ್ತೆ ಅನ್ನುವಂತಹ ಒಂದು ಮಾತು ಬರುತ್ತೋ ಅಲ್ಲಿ ಕೂಡಲೇ ಅನಿಲ್ ಪಿ ಮೆಣಸಿನಕಾಯಿ ಎಂಬ ಏನು BJP ಮುಖಂಡ ಇದ್ದಾನೆ ಈತ ರಾಮ್ ಪ್ರಸಾದ್ ಎಂಬುವಂತ ಒಂದು ವ್ಯಕ್ತಿಯನ್ನ ಈ ಒಂದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಡ್ತಾನೆ. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಬಂದಂತ ರಾಮ್ ಪ್ರಸಾದ್ ಎಂಬ ವ್ಯಕ್ತಿ 2,25,000 ಹಣವನ್ನ ಅದೇ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ಮುಂದಾಳತ್ವದಲ್ಲಿ 2,25,000 ಹಣವನ್ನ ಅದೇ ಒಂದು ಸೆಕ್ಯೂರಿಟಿ ಮ್ಯಾನೇಜರ್ ಆಗಿರುವಂತ ಮುತ್ತಪ್ಪ ಅವರಿಗೆ ಅವರು ಕೊಡ್ತಾರೆ. ಅದನ್ನು ಕೂಡ ಅಷ್ಟೇ ನಾವು ತೋರಿಸಿದ್ವಿ. ಆ ಒಂದು ರಾಮ್ ಪ್ರಸಾದ್ ಎಂಬುವಾತ ಒಟ್ಟಾರೆಯಾಗಿ 3,53,000
ಪೆಂಡಿಂಗ್ ಅಮೌಂಟ್ ಇದೆ, ಅದರಲ್ಲಿ 2,25,000 ಹಣವನ್ನು ನಾವು ಕೊಡ್ತಾ ಇದ್ದೀವಿ, ಉಳಿದಿರುವಂತಹ 1,23,000 ಹಣವನ್ನು ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅನ್ನೋದನ್ನು ಕೂಡ ಅಷ್ಟೇ ಒಂದು ಲೆಟರ್ ಅಲ್ಲಿ ಬರೆದಿದ್ದಾರೆ. ಅಲ್ಲಿ ಕೂಡ ರಾಮ್ ಪ್ರಸಾದ್ ಎಂಬಾತ ಸೈನ್ ಮಾಡಿದ್ದಾರೆ. ಜೊತೆಗೆ ಅನಿಲ್ ಪಿ ಮೆಣಸಿನಕಾಯಿ ಅವರು ಕೂಡ ಕೊಟ್ಟು ಕಳಿಸಿದರೆ ಹಣವನ್ನು ಅನ್ನೋದನ್ನು ಕೂಡ ಅಷ್ಟೇ ಆ ಒಂದು ಲೆಟರ್ ಅಲ್ಲಿ ಮೆನ್ಷನ್ ಮಾಡಿರುವಂತಹದ್ದು. ಸದ್ಯಕ್ಕೆ ಈಗ ಇರುವಂತಹ ಒಂದು ಮಾಹಿತಿ ಅಂದ್ರೆ ಇನ್ನು 1,23,000 ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಇದೇ ಒಂದು ವಿಚಾರವಾಗಿ ಇದೇ ಒಂದು ಮುತ್ತಪ್ಪ ಏನಿದ್ದಾರೆ ಕಂಪ್ಲೇಂಟ್, ಆ ಒಂದು ಮುತ್ತಪ್ಪ ಪೂಜಾ ಗಾಂಧಿ ಅವರನ್ನು ಕೂಡ ಸಂಪರ್ಕ ಮಾಡ್ತಿದ್ದಾರೆ. ಆದರೆ ಪೂಜಾ ಗಾಂಧಿ ಅವರು ಆ ಒಂದು ಹೋಟೆಲ್ಗೆ ಹೋದಂತ ಟೈಮ್ ನಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ ಆಗಿರ್ಬೋದು ಅಥವಾ ಫೋನ್ ನಂಬರ್ ಆಗಿರ್ಬೋದು ಎಲ್ಲವೂ ಕೂಡ ಫೇಕ್ ಆಗಿದೆ. ಜೊತೆಗೆ ಪೂಜಾ ಅದೇ ಒಂದು ಮುತ್ತಪ್ಪ ಹೈಗ್ರೌಂಡ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕೂಡ ಸಂಪರ್ಕ ಮಾಡಿದ್ದಾರೆ. ಪೂಜಾ ಗಾಂಧಿ ಅವರು ಪ್ರೆಸೆಂಟ್ ಯೂಸ್ ಮಾಡ್ತಿರುವಂತಹ ನಂಬರ್ ಆದ್ರೂ ಕೊಡಿ, ಅಟ್ಲೀಸ್ಟ್ ನಾವು ಇನ್ನು ಉಳಿದಿರುವಂತ ಅಮೌಂಟ್ ಕೇಳಬೇಕು. ಯಾಕಂದ್ರೆ ಇನ್ನು 1,23,000 ಏನು ಸಣ್ಣ ಅಮೌಂಟ್ ಅಲ್ಲ. ಅಮೌಂಟ್ ನಾವು ಅವರಿಂದ ಪಡ್ಕೊಳ್ಬೇಕು. ಅವರು ಪೂಜಾ ಗಾಂಧಿ ಅವ್ರ ನಂಬರ್ ಕೊಡಿ ಅಂತ ಅವರು ಕೂಡ ಕೇಳ್ತಾರೆ. ಆದರೆ ಪೂಜಾ ಗಾಂಧಿ ಅವರು ಅವರ ಒಂದು ಫೋನ್ ಕಾಲ್ ಕೂಡ ಯಾವುದೇ ರೆಸ್ಪಾನ್ಸ್ ಮಾಡಲ್ಲ. ಪೂಜಾ ಗಾಂಧಿ ಅವರು ಇಲ್ಲಿ ಹೇಳ್ತಿರುವಂಥದ್ದು ಒಂದೇ ಮಾತು, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನೀವು ಅನಿಲ್ ಪಿ ಮೆಣಸಿನಕಾಯಿ ಅವ್ರನ್ನೇ ಕೇಳ್ಕೊಳ್ಳಿ ಆ ಒಂದು ದುಡ್ಡಿನ ವಿಚಾರ ಏನಿದ್ರು. ಯಾಕಂದ್ರೆ ಅವರೇ ದುಡ್ಡು ಸೆಟ್ ಮಾಡೋದು, ನಾ ಯಾವುದೇ ರೀತಿ ಸೆಟಲ್ ಮಾಡಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಪೂಜಾ ಗಾಂಧಿ ಅವರು ಆ ಒಂದು ಮುತ್ತಪ್ಪ ಅವ್ರಿಗೆ ಹೇಳ್ತಾರೆ. ಮುತ್ತಪ್ಪ ಅವರು ಈ ಒಂದು ನಿಟ್ಟಿನಲ್ಲಿ ಈಗ DCP ಕೇಂದ್ರ ವಿಭಾಗದ DCP ಅಂತ ದೇವರಾಜ್ ಅವರನ್ನು ಕೂಡ ಅಷ್ಟೇ ಭೇಟಿ ಮಾಡಿದ್ದಾರೆ. ಅವರನ್ನು ಕೂಡ ಅಷ್ಟೇ ಹೇಳಿದ್ದಾರೆ, ಸರ್ ಉಳಿದಿರುವಂಥ ಪೆಂಡಿಂಗ್ ಅಮೌಂಟ್ ಕೊಡಿಸಿ ಸರ್ ಅಂತಾನು ಕೂಡ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ DCP ಆಗಿರುವಂತಹ ದೇವರಾಜ್ ಅವರು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರಿಗೆ ಪೂಜಾ ಗಾಂಧಿ ಅವರನ್ನು ಕೂಡ ಅಷ್ಟೇ ಕರೆಸಿ ಎನ್ಕ್ವೈರಿ ಮಾಡುವಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಡ್ತಿರುವಂತದ್ದು. ಯಾಕಂದ್ರೆ 2 ವರ್ಷಗಳಲ್ಲಿ ಸುಮಾರು ಬಾರಿ ಕೂಡ ಅಷ್ಟೇ ಇವರಿಬ್ರು ಕೂಡ ಹೋಗಿದ್ರು. ಬಹುತೇಕ ಇಷ್ಟೇ ಅಮೌಂಟ್ ಹಣವನ್ನೇನಾದರೂ ಇನ್ನು ಇವರು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಥವಾ ಇನ್ನು ಬೇರೆ ಏನಾದರೂ ಇದೇ ರೀತಿ ಬೇರೆ ಹೋಟ್ಲ್ಗಳು ಏನಾದರೂ ವಾಸ್ತವ್ಯ ಹೂಡಿ ಏನಾದರೂ ಪೆಂಡಿಂಗ್ ಅಮೌಂಟ್ ಉಳಿಸ್ಕೊಂಡಿದ್ದಾರಾ ಏನನ್ನೋದ್ರ ಬಗ್ಗೆ ಒಂದು ವಿಚಾರಣೆ ಮಾಡುವಂತೆ DCP ಅವರು ಕೂಡ ಈಗಾಗಲೇ ಸಾದಿಕ್ ಪಾಷಾ ಅವ್ರಿಗೆ ಹೇಳಿದ್ದಾರೆ. ಅದರಂತೆ ಇನ್ಸ್ಪೆಕ್ಟರ್ ಕೂಡ ಈಗಾಗಲೇ ಪೂಜಾ ಗಾಂಧಿ ಅವ್ರನ್ನ ಕರೆಸಬೇಕಾ ಅಥವಾ ನೋಟಿಸ್ ಕೊಟ್ಟು ಅವ್ರಿಗೆ ವಿಚಾರಣೆಗೆ ಬರುವಂತ ಹೇಳದ ಅಥವಾ ಪ್ರಮುಖವಾಗಿ ಮತ್ತೊಂದ್ ಕಡೆ ನೋಡೋದಾದ್ರೆ ಅನಿಲ್ ಪಿ ಮೆಣಸಿನಕಾಯಿಯ ಸಹಚರರು ಕೂಡ ಬರ್ತಾ ಇದ್ರಂತೆ ಅಂತ. ಏನ್ ಸಂಬಂಧ ಅಂತೆ, ಏನ್ ಮಾತಾಡ್ತಾ ಇದ್ರಂತೆ, ಏನಿತ್ತಂತೆ ಅಂತದ್ದು ಅಂತ ಸಹಚರರೆಲ್ಲರೂ ಕೂಡ ಬಂದು ಏನ್ ಮಾಡ್ತಾ ಇದ್ರಂತೆ, ಏನ್ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ರಂತ. ಖಂಡಿತ ಪೃಥ್ವಿರಾಜ್, ಇದೇ ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮುತ್ತಪ್ಪ ಕೊಟ್ಟಿರುವಂತಹ ದೂರಿನಲ್ಲಿ ಮೊದಲನೇ ಲೈನ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ನಮ್ಮ ಲಲಿತಾ ಹೋಟೆಲ್ ಇಂದ ಈ ಒಂದು ಹೋಟೆಲ್ಗೆ ನಟಿ ಪೂಜಾ ಗಾಂಧಿ ಅವರಾಗಿರ್ಬೋದು ಮತ್ತು ಅನಿಲ್ ಪಿ ಮೆಣಸಿನಕಾಯಿ ಮತ್ತು ಆತನ ಸಹಚರರು 2 ವರ್ಷಗಳ ಕಾಲ ಸಹಚರರು ಕೂಡ ಅಷ್ಟೇ ಬರ್ತಾ ಇದ್ರು. ಅಂದ್ರೆ ಎಲ್ಲ ಬಂದಂತವ್ರೆಲ್ಲರ ಆತಿಥ್ಯವನ್ನು ಕೂಡ ಅಷ್ಟೇ ನಾವು ಒದಗಿಸಿದ್ವಿ. ಅವರೆಲ್ಲರ ಒಂದು ಊಟದ ಬಿಲ್ ಆಗಿರ್ಬೋದು ಅಥವಾ ಅವ್ರ ವಾಸ್ತವ್ಯವಾಗಿರುವಂತಹ ಬಿಲ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಅಷ್ಟೇ ನಾವು ಪ್ರೊವೈಡ್ ಮಾಡಿದ್ವಿ. ವಿತ್ GST ಹಾಕಿದ್ವಿ. GST ಸೇರಿ 26 ಲಕ್ಷ ಆಗಿರುವಂತಹದ್ದು. ಅಂದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳು ಕೂಡ ಇಲ್ಲಿ ಕಾಣ್ತಿದೆ. ಯಾಕಂದ್ರೆ ಅನಿಲ್ ಪಿ ಮೆಣಸಿನಕಾಯಿ ಅಷ್ಟೇ ಅಲ್ಲದೆ ಆತನ ಸಹಚರರು ಅಂದ್ರೆ ಯಾರು, ಅಂದ್ರೆ ಸಹಚರರಿಗೂ ಅನಿಲ್ ಪಿ ಮೆಣಸಿನಕಾಯಿಗೂ ಏನ್ ಸಂಬಂಧ, ಇಲ್ಲಿ ಪೂಜಾ ಗಾಂಧಿ 2 ವರ್ಷಗಳ ಕಾಲ ಯಾಕೆ ಆ ಒಂದು ಹೋಟೆಲ್ನಲ್ಲಿ ವಾಸ್ತವ್ಯನ ಹೂಡಿದ್ರು, ಜೊತೆಗೆ ಯಾಕೆ ಪೂಜಾ ಗಾಂಧಿ ಅವರು ಹಣವನ್ನ ಕೊಡದೆ ಎಸ್ಕೇಪ್ ಆದ್ರು ಅಂತ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ಕಾಣ್ತಿರುವಂತಹದ್ದು. ಒಂದಂತೂ ಸ್ಪಷ್ಟ ಇಲ್ಲಿ, ಯಾಕಂದ್ರೆ ಈ ಒಂದು NCR ನ ಪ್ರತಿಯನ್ನು ನೋಡಿದ್ರೆ ಅನುಮಾನಗಳು ಯಾರಿಗೆ ತಾನೇ ಆಗುತ್ತೆ. ಯಾಕಂದ್ರೆ ಏನಕ್ಕೆ ಇವ್ರು 2 ವರ್ಷಗಳ ಕಾಲ ಹೋಟೆಲ್ನಲ್ಲಿ ವಾಸ್ತವ್ಯನ ಹೂಡಿದ್ರು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಪ್ರಶ್ನೆ ಕೂಡ ಅಷ್ಟೇ, ಅನಿಲ್ ಪಿ ಮೆಣಸಿನಕಾಯಿಗೂ ಮತ್ತು ಪೂಜಾ ಗಾಂಧಿಗೂ ಏನ್ ಸಂಬಂಧ. ಯಾಕಂದ್ರೆ ಇವರಿಬ್ಬರು ಕೂಡ 2 ವರ್ಷಗಳ ಕಾಲ ಆಗಾಗ ಹೋಟೆಲ್ಗೆ ಹೋಗಿ ಅಲ್ಲಿ ವಾಸ್ತವ್ಯ ಹೂಡುವಂತಹದ್ದಾದ್ರೂ ಏನಿತ್ತು. ಜೊತೆಗೆ ಮತ್ತೊಂದ್ ಕಡೆ ಇಲ್ಲಿ ಪೂಜಾ ಗಾಂಧಿ ಅವರು ಎಲ್ಲೋ ಒಂದ್ ಕಡೆ ನಾನು ಎಲ್ಲೂ ಕೂಡ ಸಿಗಾಕೊಂಬಾರ್ದು ಅಂತಾನೆ ಸುಳ್ಳು ಅಡ್ರೆಸ್ ಕೊಟ್ಟಿರಂಗೆ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದು. ಖಂಡಿತ ಪೃಥ್ವಿರಾಜ್, ಕೇವಲ ಇಲ್ಲಿ ಪೂಜಾ ಗಾಂಧಿ ಅಷ್ಟೇ ಅಲ್ಲ, ಅನಿಲ್ ಪಿ ಮೆಣಸಿನಕಾಯಿ ಕೂಡ ಅಷ್ಟೇ ಒಂದು ಫೇಕ್ ಅಡ್ರೆಸ್ ಕೊಟ್ಟಿರುವಂತಹದ್ದು. ಯಾಕಂದ್ರೆ ನೀವು ಒಂದು NCR ಕಾಪಿಯಲ್ಲಿ ಕೂಡ ನೋಡಬಹುದು, ಯಾವುದೇ ರೀತಿಯ ಅಡ್ರೆಸ್ ಅನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಜೊತೆಗೆ ಅವರು ಲಲಿತ್ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ ಕಂಪ್ಲೀಟ್ ಆಗಿ ಫೇಕ್ ಆಗಿದೆ. ಜೊತೆಗೆ ಅಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಕೂಡ ಅಷ್ಟೇ ಫೇಕ್ ಆಗಿದೆ. ಒಂದು ಬಾರಿ ಅನಿಲ್ ಪಿ ಮೆಣಸಿನಕಾಯಿಗೆ ಸಾಕಷ್ಟು ರೀತಿಯಾದಂತಹ ಒಂದು ಫೋನ್ ಕರೆಗಳು ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದು ಚೆಕ್ ಅನ್ನ ಕೊಡ್ತಾರೆ. ಇದೇ ಒಂದು ಲಲಿತ್ ಹೋಟೆಲ್ಗೆ ಒಂದು ಚೆಕ್ ಕೊಡ್ತಾರೆ. ಆದ್ರೆ ಆ ಒಂದು ಚೆಕ್ ಅನ್ನ ತಗೊಂಡೋಗಿ ಬ್ಯಾಂಕ್ ಹಾಕಿದ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ಒಂದು ಚೆಕ್ ಬೌನ್ಸ್ ಆಗಿದೆ, ಆ ಒಂದು ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅನ್ನೋದು ಕೂಡ. ಎಲ್ಲೋ ಒಂದು ರೀತಿ ಇದೆಲ್ಲವನ್ನ ನೋಡ್ತಾ ಇದ್ದಂತ ಪಕ್ಷದಲ್ಲಿ ಬಹುತೇಕ ನಮ್ಮ ಹೆಸರು ಆಗಿರ್ಬೋದು, ಪೂಜಾ ಗಾಂಧಿ ಆಗಿರ್ಬೋದು ಅಥವಾ ಅನಿಲ್ ಪಿ ಮೆಣಸಿನಕಾಯಿ ಆಗಿರ್ಬೋದು, ನಮ್ಮ ಹೆಸರುಗಳು ಹೊರಗಡೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಇವರು ಈ ರೀತಿಯಂತ ಒಂದು ನಾಟಕಗಳನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತಹದ್ದು. ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಕಾಡ್ತಿರುವಂತಹದ್ದು ಒಂದೇ ಪ್ರಶ್ನೆ, ಈ ಒಂದು ಪೂಜಾ ಗಾಂಧಿ ಅನಿಲ್ ಪಿ ಮೆಣಸಿನಕಾಯಿ 2 ವರ್ಷಗಳ ಕಾಲ ಲಲಿತ್ ಹೋಟೆಲ್ ಅಲ್ಲಿ ಯಾಕೆ ವಾಸ್ತವ್ಯನ ಹೂಡ್ತಾ ಇದ್ರು, ಯಾಕೆ ಪದೇ ಇವರು 2 ವರ್ಷಗಳ ಕಾಲವೂ ಕೂಡ ಅಷ್ಟೇ ಆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ರು, ಅವ್ರ ನಡುವೆ ಇದ್ದಂತಹ ಸಂಬಂಧವಾದ್ರು ಏನು ಅನ್ನುವಂಥದ್ದು ಸಾಕಷ್ಟು
ಈಗ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಅಷ್ಟೇ ಮೂಡಿ ಬರ್ತಿರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇದೆಲ್ಲದಕ್ಕೂ ಕೂಡ ಅಷ್ಟೇ ಪೂಜಾ ಗಾಂಧಿನೂ ಉತ್ತರ ಕೊಡಬೇಕಾಗಿರುತ್ತೆ. ಯಾಕಂದ್ರೆ ನಾವು ಕೂಡ ಈ ಒಂದು ಸುದ್ದಿ ಆದಂತಹ ಬಳಿಕ ಪೂಜಾ ಮಂಜುನಾಥ್ ಮತ್ತೆ ಸಂಪರ್ಕ ಮಾಡ್ತೀನಿ. ಇಲ್ಲಿ ಪ್ರಮುಖವಾಗಿ ಪೂಜಾ ಪುರಾಣ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಏನಾಗಿದೆ, ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 1 ವರ್ಷ ಒಂದೇ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಏಪ್ರಿಲ್ 2016ರಿಂದ ಮಾರ್ಚ್ 2017ರವರೆಗೂ ಇಲ್ಲೇ ಸರ್ವಿಸು. ಮೂರನೇದು ದಿ ಲಲಿತ್ ಅಶೋಕ್ ಹೋಟೆಲ್ನಿಂದ ಸರ್ವಿಸ್ ಇತ್ತಂತೆ. ಯಾವ ಕಾರಣಕ್ಕೆ? ಒಟ್ಟು 26 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಇದರಲ್ಲಿ 22,83,000 ರೂಪಾಯಿಯನ್ನ ಪಾವತಿ ಮಾಡಿರ್ತಾರೆ. ಉಳಿದ 3.5 ಲಕ್ಷ ರೂಪಾಯಿ ಕೊಟ್ಟೇ ಇರಲಿಲ್ಲ. ಈ ಬಗ್ಗೆ ಅನಿಲ್ಗೆ ಫೋನ್ ಮಾಡಿದ್ರು ಕೂಡ ಪ್ರಯೋಜನ ಇರಲಿಲ್ಲ. ಕರೆ ಮಾಡಿದ್ರೆ ಮೆಣಸಿನಕಾಯಿ, ಹಾಗೆ ಪೂಜಾ ಫೋನ್ ನೋ ರೆಸ್ಪಾನ್ಸ್. ಬಾಕಿ ಅಷ್ಟೇ ಅಲ್ಲ, ಕೊಟ್ಟಿದ್ದ ಅಡ್ರೆಸ್ ಕೂಡ ಸುಳ್ಳಾಗಿರುತ್ತೆ ಇಲ್ಲಿ. ಇನ್ನು ಅನಿಲ್ ಮೆಣಸಿನಕಾಯಿ ನೀಡಿದ್ದಂತ ಚೆಕ್ ಕೂಡ ಬೌನ್ಸ್ ಆಗಿರುತ್ತೆ. ಸೊ ಹೀಗಾಗಿ ಸಾಕಷ್ಟು ಪ್ರಯತ್ನವನ್ನ ಪಟ್ರು ಇಲ್ಲಿ ಲಲಿತ್ ಅಶೋಕ್ ಹೋಟೆಲ್ನವರು. ಹೇಗಾದ್ರೂ ಮಾಡಿ 3.5 ಲಕ್ಷ ಹಣವನ್ನ ವಾಪಸ್ ಪಡ್ಕೊಳ್ಬೇಕು ಅಂತ. ಆದ್ರೆ ಅದು ಸಾಕಷ್ಟು ಬಾರಿ ಪ್ರಯತ್ನವನ್ನ ಪಟ್ರು ಕೂಡ ಆಗ್ತಾನೆ ಇರೋದಿಲ್ಲ. ಸೊ ಹೀಗಾಗಿನೇ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದು 1.5 ವರ್ಷ ಆದ್ಮೇಲೆ. ಪೂಜಾ ಪುರಾಣದ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್ ಅನ್ನ ನೋಡ್ತಾ ಇದೀವಿ. 10 ಪ್ರಮುಖ ಪ್ರಶ್ನೆಗಳು ಇಲ್ಲಿ ಮೂಡುವಂತದ್ದು. ಯಾವೆಲ್ಲ ಪ್ರಶ್ನೆಗಳು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಇವರಿಬ್ರು ಕೂಡ ಭೇಟಿ ಆಗ್ತಾ ಇದ್ರು, 2 ವರ್ಷಗಳ ಕಾಲ ಯಾವ ಕಾರಣಕ್ಕೋಸ್ಕರ ಇವರು ರೂಮ್ ಅನ್ನ ಬುಕ್ ಮಾಡ್ತಾ ಇದ್ರು, ಇನ್ನು ಯಾವ ಕಾರಣಕ್ಕೋಸ್ಕರ ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿದ್ರು, ಈ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಅನಿಲ್ ಮೆಣಸಿನಕಾಯಿ ಕೊಟ್ಟಿದ್ದಂತ ಒಂದು ಚೆಕ್ ಕೂಡ ಬೌನ್ಸ್ ಆಗುತ್ತೆ. ಅದಾದ್ಮೇಲೆ ಇವರಿಬ್ಬರಿಗೂ ಕೂಡ ಫೋನ್ ಮಾಡಿದ್ರೆ ನನಗ್ ಗೊತ್ತಿಲ್ಲ, ನನಗ್ ಸಂಬಂಧ ಪಡೋದಿಲ್ಲ ಅದನ್ನ. ಪೂಜಾ ಗಾಂಧಿ ಅವರಿಗೆ ಫೋನ್ ಮಾಡಿದ್ರೆ ಅನಿಲ್ ಪಿ ಮೆಣಸಿನಕಾಯಿ ಕೇಳಿ ಅಂತಾರೆ. ಹಾಗೆ ಅನಿಲ್ ಪಿ ಮೆಣಸಿನಕಾಯಿಗೆ ಫೋನ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಪೂಜಾ ಅವರನ್ನ ಕೇಳಿ ಅಂತ ಹೇಳ್ತಾರಂತೆ. ಸೊ ಹೀಗಾಗಿ ಆ ಹೋಟೆಲ್ನ ಸಿಬ್ಬಂದಿ ಸಿಟ್ಟಾಗಿ ನಂತರ ಇದಕ್ಕೆ ಒಂದು ಅಂತ್ಯ ಆಡ್ಲೇಬೇಕು ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡುವಂತದ್ದು ನೋಡ್ತಾ ಇದೀವಿ. ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಎಲ್ಲಾ ರೀತಿಯಾದಂತಹ ಸರ್ವಿಸ್ ನಡೀತಾ ಇತ್ತು. ಒಟ್ಟು 26 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಇದರಲ್ಲಿ 22 ಲಕ್ಷ ರೂಪಾಯಿ ಮಾತ್ರ ಅವರು ಪಾವತಿ ಮಾಡಿರ್ತಾರೆ. ಇದರಲ್ಲಿ ಉಳಿದಿದ್ದು 3.5 ಲಕ್ಷ ರೂಪಾಯಿಯನ್ನ ಬಾಕಿ ಕೊಡ್ಬೇಕಾಗಿರುತ್ತೆ. ಆದ್ರೆ ಕೊಟ್ಟೇ ಇರಲಿಲ್ಲ. ಈ ಬಗ್ಗೆ ಅನಿಲ್ಗೆ ಫೋನ್ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಪೂಜಾ ಗಾಂಧಿಗೆ ಫೋನ್ ಮಾಡಿದ್ರು ಕೂಡ ಅದಕ್ಕೆ ಸೊಪ್ಪಾಗ್ತಿರ್ಲಿಲ್ಲ. ನೋ ರೆಸ್ಪಾನ್ಸ್, ನನಗಂತೂ ಗೊತ್ತೇ ಇಲ್ಲ ಅಂತ ಪೂಜಾ ಗಾಂಧಿ ಅವರು ಹೇಳ್ತಾ ಇದ್ರು. ಸೊ ಹೀಗಾಗಿ 3.5 ಲಕ್ಷ ಹೇಗಾದ್ರೂ ಮಾಡಿ ವಾಪಸ್ ಪಡ್ಕೊಳ್ಳೇಬೇಕು. ಅಲ್ಲಿ 2 ವರ್ಷಗಳು ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿ ಆ ಒಂದು ದುಡ್ಡು ಏನ್ ಬಿಲ್ ಆಗಿತ್ತು ಅದನ್ನ ವಾಪಸ್ ಪಡ್ಕೊಳ್ಳೇಬೇಕು ಅಂತ ಲಲಿತ್ ಅಶೋಕ್ ಹೋಟೆಲ್ನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಪೊಲೀಸರು ಕೂಡ ಈಗ ಆಲ್ರೆಡಿ ಪೂಜಾ ಗಾಂಧಿ ಅವರನ್ನ ಈಗ ಆಲ್ರೆಡಿ ಫೋನ್ ಮುಖಾಂತರ ಸಂಪರ್ಕವನ್ನ ಮಾಡಿ ನಂತರ ಏನಾಗಿದೆ ಈ ಒಂದು ಪ್ರಕರಣದಲ್ಲಿ, ಯಾಕೆ ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿದ್ದೀರಾ, ಏನು ಎತ್ತ ಅಂತ ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಮತ್ತು ಒಂದ್ ಕಡೆ ಅನಿಲ್ ಪಿ ಮೆಣಸಿನಕಾಯಿ ಇವರನ್ನು ಕೂಡ ವಿಚಾರಣೆ ಮಾಡಿರುವಂತದ್ದು. ಇವರಿಬ್ಬರು ಕೂಡ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಆಲ್ರೆಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ಪೊಲೀಸರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಈ ಒಂದು ಪ್ರಕರಣದಲ್ಲಿ. ಯಾಕೆಂದ್ರೆ ದುಡ್ಡು ವಾಪಸ್ ಕೊಡಿ, ಮತ್ತು ಒಂದ್ ಕಡೆ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ನಿಮ್ಗೂ ಅವ್ರಿಗೂ ಏನ್ ಸಂಬಂಧ ಇತ್ತು, ಯಾವ ಕಾರಣಕ್ಕೋಸ್ಕರ 1 ವರ್ಷ ಆಲ್ಮೋಸ್ಟ್ 1.5 ವರ್ಷಗಳಿಂದ ಒಂದೇ ರೂಮ್ ಅನ್ನ ಬುಕ್ ಮಾಡ್ತಾ ಇದ್ರೆ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮತ್ತು ಒಂದ್ ಕಡೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೂಡ ಅಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ಲಲಿತ್ ಅಶೋಕ್ ಹೋಟೆಲ್ನವರು ಅಲ್ಲಿ ಪೊಲೀಸರಿಗೆ ನೀಡಿರುವಂತದ್ದು. ಸೊ ಹೀಗಾಗಿನೇ ಪೊಲೀಸರು NCR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆ NCR ದ ಎಕ್ಸ್ಕ್ಲೂಸಿವ್ ಆದಂತ ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಪೂಜಾ ಗಾಂಧಿ ಹಾಗೂ ಅನಿಲ್ ಪಿ ಮೆಣಸಿನಕಾಯಿ ಅವರ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಲಲಿತ್ ಅಶೋಕ್ ಹೋಟೆಲ್ನಿಂದ ಈ ಒಂದು ದೂರನ್ನ ನೀಡಲಾಗಿದೆ. 26 ಲಕ್ಷ ರೂಪಾಯಿ ಬಿಲ್ ಆಗಿತ್ತು, GST ಸೇರಿ 22 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ರು, 3.5 ಲಕ್ಷ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದ್ರು. ಉದ್ದೇಶ ಪೂರ್ವಕವಾಗಿ ವಂಚನೆ ಮಾಡಿದ್ದಾರೆ ಇವರಿಬ್ರು ಅಂತ ಕೂಡ ಅಲ್ಲಿ ದೂರು ದಾಖಲಾಗುತ್ತೆ. ಇದಾದ್ಮೇಲೆ ತನಿಖೆ ನಂತರ ನಡೀತಾ ಇದೆ, ಇನ್ನೂ ಕೂಡ ನಡೀತಾನೆ ಇದೆ ಈ ಒಂದು ತನಿಖೆ. ಮಾರ್ಚ್ 11ಕ್ಕೆ ಪೊಲೀಸರಿಗೆ ಹೋಗಿ ದೂರನ್ನ ಕೊಡ್ತಾರೆ ಲಲಿತ್ ಅಶೋಕ್ ಹೋಟೆಲ್ನವರು.
ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ಪಡ್ಕೊಳ್ಳೋಣ. ಎಸ್ ಮಂಜು, ಇಲ್ಲಿ ನೋಡ್ತಾ ಇದೀವಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾನೆ ಹೋಗುತ್ತೆ. ಒಂದು, ಅನಿಲ್ ಪಿ ಮೆಣಸಿನಕಾಯಿ ಕೊಡುವಂತ ಚೆಕ್ ಕೂಡ ಬೌನ್ಸ್ ಆಗುವಂತದ್ದು, ಬರೀ ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿರುವಂತದ್ದು. ಇಬ್ರು ಜಾರಿಕೊಳ್ಳುವಂತ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಈ ಒಂದು ಕಳೆದ 6 ತಿಂಗಳಿನಿಂದಲೂ ಕೂಡ ಅಷ್ಟೇ ಇಬ್ಬರನ್ನು ಕೂಡ ಅಷ್ಟೇ ಇವರು ಲಲಿತ್ ಹೋಟೆಲ್ನವರು ಸಂಪರ್ಕವನ್ನ ಮಾಡ್ತಾನೆ ಇದ್ರು. ಯಾಕಂದ್ರೆ ಅಶೋಕ ಹೋಟೆಲಿಂದ ಪದೇ ಪದೇ ಪ್ರತಿನಿತ್ಯವೂ ಕೂಡ ಅಷ್ಟೇ ಇವರಿಬ್ಬರಿಗೂ ಕೂಡ ಫೋನ್ ಮಾಡ್ತಾನೆ ಇದ್ರು. ಯಾಕಂದ್ರೆ ಇವರು ಮೊದಲನೇದಾಗಿ 26,200 ರೂಪಾಯಿ ಬಿಲ್ ಆಗಿತ್ತು, ಅದರಲ್ಲಿ ಕೇವಲ 22 ಲಕ್ಷದ ಸಮಥಿಂಗ್ ಅಮೌಂಟ್ ಮಾತ್ರ ಕೊಟ್ಟಿದ್ರು. ಆದರೆ ಇನ್ನೂ 3.5 ಲಕ್ಷ ಇದ್ದಂತ ಒಂದು ಕಾರಣಕ್ಕೆ ಯಾಕೆ ಇವರು ಕೊಡ್ತಾ ಇಲ್ಲ, ಜೊತೆಗೆ ಇವ್ರು ಕೊಟ್ಟಂತ ಅಡ್ರೆಸ್, ಅದರಲ್ಲೂ ಪ್ರಮುಖವಾಗಿ ಒಂದು ಅನಿಲ್ ಪಿ ಮೆಣಸಿನಕಾಯಿಯಿಂದ ಬಿಜೆಪಿ ಮುಖಂಡ ಈತ ಒಂದು ಅಡ್ರೆಸ್ ಕೊಟ್ಟಿರ್ತಾನೆ. ಅಂದ್ರೆ ಅಂಡಮಾನ್ ನಿಕೋಬಾರ್ ನನ್ನ ಅಡ್ರೆಸ್ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಪೊಲೀಸ್ ಅಂಡಮಾನ್ ನಿಕೋಬಾರ್ಗೆ ಎಲ್ಲಿ ಹೋಗೋದಾಗುತ್ತೆ, ಯಾಕಂದ್ರೆ ಪೊಲೀಸ್ ದೂರು ಕೊಟ್ಟರು ಕೂಡ ಅಷ್ಟೇ ಅಂಡಮಾನ್ ನಿಕೋಬಾರ್ ಅಲ್ಲ ಆತನ ಎಲ್ಲಿ ಹುಡ್ಕೋದಾಗುತ್ತೆ. ಹೀಗೆ ಸಾಕಷ್ಟು ರೀತಿಯಂತ ಗೊಂದಲಗಳು ಕೂಡ ಅಷ್ಟೇ ಅಶೋಕ ಹೋಟೆಲ್ ಅವ್ರಿಗೂ ಕೂಡ ಅಷ್ಟೇ ಮೊದಲನೇದಾಗಿ ಬರುತ್ತೆ. ಜೊತೆಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಂತ ಟೈಮ್ ನಲ್ಲಿಯೂ ಕೂಡ ಪೊಲೀಸ್ ಎಲ್ಲೋ ಒಂದು ರೀತಿ ಯಾರು ಈ ಅನಿಲ್ ಪಿ ಮೆಣಸಿನಕಾಯಿ ಅನ್ನೋದನ್ನ ಪತ್ತೆ ಹಚ್ಚೋಕೆ ಸುಮಾರು ಟೈಮ್ ತಗೊಂತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈತನ ಕೊಟ್ಟಿರುವಂತ ಅಡ್ರೆಸ್ ನಲ್ಲಿ ಈತ ಅಂಡಮಾನ್ ನಿಕೋಬಾರ್ ನಂದು ಅಂತಾನು ಕೊಟ್ಟಿರ್ತಾನೆ. ಜೊತೆಗೆ ಪೂಜಾ ಗಾಂಧಿ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೊಬ್ಬ ನಟಿ ಅಂತ ಏನು ದೂರಿನಲ್ಲಿ ಸ್ಪಷ್ಟವಾಗಿ ಒಂದು ಅಶೋಕ ಹೋಟೆಲ್ನ ಸಿಬ್ಬಂದಿ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದರೆ, ಅದರಿಂದ ಪೊಲೀಸರು ಮೊದಲನೇದಾಗಿ ಪತ್ತೆ ಹಚ್ಚೋದೆ ಪೂಜಾ ಗಾಂಧಿ ಅವರ ಮೊಬೈಲ್ ನಂಬರ್ ಮತ್ತು ಆಕೆಗೆ ಫೋನ್ ಮಾಡಿ. ಯಾಕಂದ್ರೆ ಆ ಒಂದು ಲಲಿತ್ ಹೋಟೆಲ್ನವರು ಕೊಟ್ಟಿರುವಂತಹ ಒಂದು ದೂರಿನಲ್ಲಿ ಒಂದು ಪೂಜಾ ಗಾಂಧಿ ನಂಬರ್ ಕೂಡ ಇದೆ. ಆ ಒಂದು ನಂಬರ್ಗೆ ಫೋನ್ ಮಾಡಿದ್ರು ಕೂಡ ಅಷ್ಟೇ ಆ ಒಂದು ಫೋನ್ಗೆ ಹೋಗ್ತಾನೆ ಇರಲ್ಲ, ಯಾವಾಗ ಮಾಡಿದ್ರು ಸ್ವಿಚ್ ಆಫ್ ಆಗಿರ್ಬೋದು ಅಥವಾ ನಾಟ್ ರೀಚಬಲ್ ಬರ್ತಾ ಇರುತ್ತೆ. ಇದರಿಂದ ಎಲ್ಲೋ ಒಂದು ರೀತಿ ಅವ್ರಿಗೆ ಅನುಮಾನ ಬರುತ್ತೆ. ಅಂದ್ರೆ ಬಹುತೇಕ ಇಬ್ರು ಸೇರ್ಕೊಂಡು ನಮಗೆ ವಂಚನೆ ಮಾಡಕ್ ಹೊರಟ್ರ, ಪೆಂಡಿಂಗ್ ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಹೋದಂತವ್ರು 6 ತಿಂಗಳಾದ್ರೂ ಕೂಡ ಅಷ್ಟೇ ಈ ಒಂದು ಹೋಟೆಲ್ ಯಾರ ಹೆಸರಲ್ಲಿ ಹೋಟೆಲ್ ರೂಮ್ ಬುಕ್ ಆಗ್ತಿತ್ತಂತೆ ಅಂತ, ಯಾರು ಬುಕ್ ಮಾಡ್ತಿದ್ದಂತೆ ಈ ಒಂದು ರೂಮ್ ಅನ್ನ? ಪೃಥ್ವಿರಾಜ್, ಅಲ್ಲಿ ಮುತ್ತಪ್ಪ ಎಂಬುವಂತಹ ಒಂದು ಸೆಕ್ಯೂರಿಟಿ ಮ್ಯಾನೇಜರ್ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅವರು ಪ್ರತಿ ಬಾರಿಯೂ ಬಂದಂತ ಟೈಮ್ ನಲ್ಲಿ ಅನಿಲ್ ಪಿ ಮೆಣಸಿನಕಾಯಿ ಎಂಬಾತನೇ ಈ ಒಂದು ರೂಮ್ ಅನ್ನ ಬುಕ್ ಮಾಡ್ತಾ ಇದ್ರು ಅನ್ನುವಂತ ಆತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಈ ಒಂದು ಅನಿಲ್ ಪಿ ಮೆಣಸಿನಕಾಯಿ ಎಂಬಾತನೇ ಪ್ರತಿ ಬಾರಿಯೂ ಒಂದು ರೂಮ್ ಅನ್ನ ಬುಕ್ ಮಾಡ್ತಾ ಇದ್ದ. ಜೊತೆಗೆ ಆತನ ಸಹಚರರು ಬಂದಂತ ಟೈಮ್ ನಲ್ಲಿಯೂ ಕೂಡ ಅವರು ಉಳ್ಕೊಂಡಿರುವಂತಹ ರೂಮ್ ಅನ್ನು ಕೂಡ ಇದೇ ಒಂದು ಅನಿಲ್ ಪಿ ಮೆಣಸಿನಕಾಯಿ ಬುಕ್ ಮಾಡಿರ್ತಾರೆ. ಜೊತೆಗೆ 2 ವರ್ಷಗಳು ಕೂಡ ಅಷ್ಟೇ ಹೋದಂತಹ ಯಾವುದೇ ಟೈಮ್ ನಲ್ಲಿ ಆಗಿರ್ಬೋದು ಇದೇ ಒಂದು ಅನಿಲ್ ಪಿ ಮೆಣಸಿನಕಾಯಿಯಲ್ಲಿ ಬುಕ್ ಮಾಡ್ತಿದ್ರು. ಜೊತೆಗೆ ಇವರು ರೆಗ್ಯುಲರ್ ಕಸ್ಟಮರ್ ಆಗಿದ್ದಂತ ಒಂದೇ ಕಾರಣಕ್ಕೆ ಜಸ್ಟ್ ಫೋನ್ ಮಾಡಿಬಿಟ್ಟು ಹಿಂಗೊಂದು ರೂಮ್ ಬೇಕು, ನನ್ನ ಹೆಸರಲ್ಲಿ ಒಂದು ಬುಕ್ ಮಾಡಿ ಅಂದ್ರೆ ಆ ಒಂದು ಹೋಟೆಲ್ನ ಒಂದು ಮ್ಯಾನೇಜ್ಮೆಂಟ್ ಅವರು ಬುಕ್ ಮಾಡ್ತಿದ್ರು. ಅಷ್ಟರ ಮಟ್ಟಿಗೆ ಈತ ಅಲ್ಲಿ ಸಂಪರ್ಕವನ್ನು ಕೂಡ ಬೆಳೆಸ್ಕೊಂಡಿರ್ತಾನೆ. ಅಂದ್ರೆ 2 ವರ್ಷಗಳ ಕಾಲ ಈತ ರೆಗ್ಯುಲರ್ ಕಸ್ಟಮರ್ ಕೂಡ ಆಗಿರ್ತಾನೆ. ಜೊತೆಗೆ ಇವ್ರಿಗೆ ಏನೆಲ್ಲ ಒಂದು ಫೆಸಿಲಿಟಿ ಬೇಕು, ಏನೆಲ್ಲ ಒಂದು ಊಟ ತಿಂಡಿ ಬೇಕು, ಎಲ್ಲವನ್ನೂ ಕೂಡ ಅಷ್ಟೇ ಅವರ ಒಂದು ರೂಮ್ಗೆ ಕೂಡ ಸಪ್ಲೈ ಮಾಡ್ತಿದ್ರು ಅನ್ನೋದನ್ನು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಅನಿಲ್ ಪಿ ಮೆಣಸಿನಕಾಯಿ ಎಂಬಾತ ಒಂದು ಅಡ್ರೆಸ್ ಅನ್ನು, ಅಂದ್ರೆ ಆತ ರೂಮ್ ಬುಕ್ ಮಾಡುವಂತ ಟೈಮ್ ನಲ್ಲಿ ಒಂದು ಅಡ್ರೆಸ್ ಕೊಡ್ತಾನೆ, ಅದು ಕೂಡ ಅಷ್ಟೇ ಫೇಕ್ ಅಡ್ರೆಸ್ ಆಗಿರುತ್ತೆ. ಜೊತೆಗೆ ಹೋಟೆಲ್ನವರು ಕೂಡ ಅಷ್ಟೇ ಅದನ್ನ ಯಾವುದೇ ರೀತಿ ವೆರಿಫೈ ಕೂಡ ಮಾಡಲ್ಲ. ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಎಲ್ಲೋ ಹೋಗ್ತಾರೆ ಬಿಡಿ ಅನ್ನುವಂತಹ ಒಂದು ಅವರು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಇದನ್ನ ತಿರಸ್ಕಾರ ಮಾಡ್ತಾರೆ. ಜೊತೆಗೆ ಅವರ ಬಗ್ಗೆ ಕಂಪ್ಲೀಟ್ ಆಗಿ ಅವರು ಕೂಡ ಚೆಕ್ಅಪ್ ಮಾಡೋಕೋಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇವರು ರೂಮ್ ಬುಕ್ ಮಾಡ್ತಿದ್ದಂತ ಟೈಮ್ ನಲ್ಲಿ ಏನು ಒಂದು ಅಮೌಂಟ್ ಇತ್ತು ಅಮೌಂಟ್ ಅನ್ನ ರೆಗ್ಯುಲರ್ ಆಗಿ ಪೇ ಮಾಡ್ಕೊಂಡು ಹೋಗ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸಮಸ್ಯೆ ಕೂಡ ಅಲ್ಲಿ ಇರಲಿಲ್ಲ. ಬರ್ತಾ ಯಾಗ ಅಂದ್ರೆ ಈ ಒಂದು 2018ರ ಒಂದು ಡಿಸೆಂಬರ್ ನವೆಂಬರ್ ತಿಂಗಳು ಯಾವಾಗ ಬಂದು ಅಲ್ಲಿಂದ ಇವರು ಒಂದು ಅಮೌಂಟ್ ಕೊಡದೆ ಸತಾಯಿಸೋದಾಗಿರ್ಬೋದು, ಅಥವಾ ನಾಳೆ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ಅಂತ. ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್. ಜೊತೆಗೆ ಪೂಜಾ ಗಾಂಧಿಯನ್ನು ಕೂಡ ಅಷ್ಟೇ ಅಲ್ಲಿ ನೋಡಿದ್ರು. ಜೊತೆಗೆ ಈಕೆ ಕನ್ನಡದ ಸಾಕಷ್ಟು ಫಿಲಿಮ್ಗಳು ನಟಿಸಿದ್ರು. ಜೊತೆಗೆ ಏನಕ್ಕೆ ವಂಚನೆ ಮಾಡ್ತಾರೆ, ಯಾಕಂದ್ರೆ ನಾಳೆ ದಿನ ಏನಾದರೂ ವಂಚನೆ ಮಾಡಿದ್ರು ಕೂಡ ಅಷ್ಟೇ ದೊಡ್ಡ ಮಟ್ಟದ ಇಶ್ಯೂ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ವಂಚನೆ ಮಾಡಲ್ಲ ಅಂತಾನೆ ಹೋಟೆಲ್ನವರು ಕೂಡ ಅನ್ಕೊಂಡಿದ್ರು. ಆದರೆ ಅಂದು ಅನಿಲ್ ಪಿ ಮೆಣಸಿನಕಾಯಿ ಮತ್ತು ಪೂಜಾ ಗಾಂಧಿ ಮೊದಲೇ ಬಹುತೇಕ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಕಡೆ ಗೊತ್ತಿಲ್ಲ. ಅವರು ಒಂದು ಫೇಕ್ ಅಡ್ರೆಸ್ಗಳನ್ನು ಕೊಡೋದಾಗಿರ್ಬೋದು, ಫೇಕ್ ಇಮೇಲ್ ಕೊಡೋದಾಗಿರ್ಬೋದು. ಆ ಒಂದು ಮುತ್ತಪ್ಪ ಎಂಬಾತ ಒಂದು ಕೊಟ್ಟಿರುವಂಥ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ, ಸಾಕಷ್ಟು ಬಾರಿ ಫೋನ್ ಮಾಡ್ತಿದ್ವಿ, ಫೋನ್ಗೆ ರೆಸ್ಪಾನ್ಸ್ ಇರಲಿಲ್ಲ, ಇಮೇಲ್ ಮಾಡಿದ್ವಿ, ಇಮೇಲ್ಗೂ ರೆಸ್ಪಾನ್ಸ್ ಇರಲಿಲ್ಲ, ಟೆಕ್ಸ್ಟ್ ಮೆಸೇಜ್ ಮಾಡಿದ್ದೀವಿ, ವಾಟ್ಸಪ್ ಮೆಸೇಜ್, ಅಂದ್ರೆ ಎಲ್ಲಾ ರೀತಿಯಂತ ಒಂದು ಪ್ರಯತ್ನಗಳನ್ನು ಕೂಡ ನಾವು ಪಟ್ಟಿದ್ದೀವಿ ಹಣವನ್ನ ಹಿಂಪಡೆದುಕೊಳ್ಳೋದಕ್ಕೆ. ಆದ್ರೆ ಇಬ್ರು ಕೂಡ ಅಷ್ಟೇ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಒಂದು ವೇಳೆ ರೆಸ್ಪಾನ್ಸ್ ಮಾಡಿದ್ರು ಪೂಜಾ ಗಾಂಧಿ ಅವರು ಅನಿಲ್ ಪಿ ಮೆಣಸಿನಕಾಯಿ ಮೇಲೆ ಹೇಳ್ತಿದ್ರು, ಅನಿಲ್ ಪಿ ಮೆಣಸಿನಕಾಯಿ ಮಾಡಿದ್ರೆ ಪೂಜಾ ಗಾಂಧಿ ಮೇಲೆ ಹೇಳ್ತಿದ್ರು. ಈಗ ನಮಗೆ ಗೊಂದಲ ಆಗ್ತಾ ಇತ್ತು, ಯಾರನ್ನ ದುಡ್ಡು ಕೇಳೋದಪ್ಪ ಅಂತ ನಮಗೆ ಗೊಂದಲ ಆಗ್ತಿತ್ತು. ಕೊನೆಯದಾಗಿ ಮ್ಯಾನೇಜ್ಮೆಂಟ್ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಇದೇ ಒಂದು ತಿಂಗಳಲ್ಲಿ ನಾವು ಎಷ್ಟೇ ಮಂಜು, ಈಗ ಆಲ್ರೆಡಿ ಪೂಜಾ ಗಾಂಧಿ ಅವರು ಸಾಕಷ್ಟು ರಂಪಾಟಗಳು ಮಾಡ್ಕೊಂಡಿದ್ದಾರೆ, ಇದು ಒಂದು ಕೂಡ ಆಡ್ ಆಗ್ತಾ ಇದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಜಾಯಿಷಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಪೃಥ್ವಿ, ನಿನ್ನೆಯಿಂದಲೂ ಕೂಡ ಪೂಜಾ ಗಾಂಧಿ ಅವರಿಗೆ ಇದೇ ಒಂದು ವಿಚಾರವಾಗಿ ನಾವು ಫೋನ್ ಮಾಡಿದ್ವಿ. ಏನು ನಿಮ್ಮ ಮೇಲೆ ಇಂತಹದ್ದ ಒಂದು ಪ್ರಕರಣ ಆಗಿದೆಯಲ್ಲ, ಇದರಲ್ಲಿ ನಿಮ್ಮದು ಇನ್ವಾಲ್ವ್ಮೆಂಟ್ ಇದೆ ಅಂತಿದಾರಲ್ಲ, ಏನಿದೆ ಅಂತ ಕೇಳಿದಾಗ ಪೂಜಾ ಗಾಂಧಿ ಅವರು ಕೂಡ ಅಷ್ಟೇ
ನನಗೂ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ಯಾವುದೇ ಒಂದು ಲಲಿತ್ ಅಶೋಕ್ ಹೋಟೆಲ್ಗೂ ಕೂಡ ಹೋಗಿಲ್ಲ, ನಾನು ಯಾರ ಜೊತೆನೂ ಹೋಗಿಲ್ಲ, ನೀವೇ ಸುಳ್ಳು ಸುದ್ದಿನ ಪ್ರಸಾರ ಮಾಡ್ತೀರಾ ಅನ್ನೋಂಥ ಮಾತನ್ನು ಕೂಡ ಪೂಜಾ ಗಾಂಧಿ ಅವರು ಹೇಳಿದ್ರು. ಈಗ ಏನು ವಿತ್ ಎವಿಡೆನ್ಸ್ ಇದೆ ಮತ್ತು NCR ಅಲ್ಲಿ ಪೂಜಾ ಗಾಂಧಿ ಅಂತಾನೂ ಇದೆ, ಜೊತೆಗೆ ಮುತ್ತಪ್ಪ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಮಿಸ್ ಪೂಜಾ ಗಾಂಧಿ ಅವರು ಇವರು ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅಂತಾನೂ ಕೂಡ ಅಷ್ಟೇ ಆಗ ಮುತ್ತಪ್ಪ ಎಂಬತ್ತ ಸ್ಪಷ್ಟವಾಗಿ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಈಗ ಪೂಜಾ ಗಾಂಧಿ ಅವರು ಯಾವ ರೀತಿ ಅಂತ ಒಂದು ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಇವತ್ತಿನ ಬೆಳಿಗ್ಗೆವರೆಗೂ ಕೂಡ ಪೂಜಾ ಗಾಂಧಿ ಅವರು ನಾನಲ್ಲ, ನೀವೇನೋ ಫೇಕ್ ಸುದ್ದಿ ಮಾಡ್ತಿದ್ದೀರಾ, ಜೊತೆಗೆ ಆ ಒಂದು ಹೋಟೆಲ್ನಲ್ಲಿ ನನಗೆ ಹೋಗೇ ಇರಲಿಲ್ಲ, ಜೊತೆಗೆ ನಾನು ಏನಕ್ಕೆ ಅಷ್ಟೊಂದು ಲಕ್ಷ ಹಣವನ್ನು ಪೆಂಡಿಂಗ್ ಆಗಿ ಉಳಿಸ್ಕೊಳ್ಳಿ, ಬೇಕಿದ್ರೆ ನೀವು ಲಲಿತ್ ಅಶೋಕ ಹೋಟೆಲ್ ಅವರ ನಂಬರೇ ಕೊಡ್ತೀನಿ, ನೀವು ಅವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ, ನಾನು ಯಾವುದೇ ರೀತಿಯಂಥ ಹಣವನ್ನು ಕೂಡ ಪೆಂಡಿಂಗ್ ಇಳಿಸಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಈಗ ಅದೇ ಒಂದು ಲಲಿತ್ ಅಶೋಕ ಹೋಟೆಲ್ ಕಡೆಯಿಂದನೇ ಒಂದು ದೂರ ಹೋಗಿದೆ, ಅದರಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಈಗ ಈ ಒಂದು ದೂರಿನ ಪ್ರತಿಗೆ ಸಂಬಂಧಿಸಿದಂತೆ ಪೂಜಾ ಗಾಂಧಿ ಅವರು ಯಾವ ರೀತಿ ಅಂತ ಒಂದು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರುತ್ತೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.